ಸಂಶಿ ಗ್ರಾಮದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಸನ್ಮಾನ ಏರ್ಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಶಿವಾನಂದ ಬೆಂತೂರ್, ಸಹಕಾರಿ ಸಂಘದ ನೂತನ ನಿರ್ದೇಶಕರಾದ ಜಗದೀಶ್ ಉಪ್ಪಿನ್, ರೈತ ಸಂಘದ ಮಾಜಿ ಅಧ್ಯಕ್ಷರಾದ ನಾಗಪ್ಪ ಪೂಜಾರ್, ಫಕೀರಪ್ಪ ಪೂಜಾರ್, ತಾಲೂಕು ಅಧ್ಯಕ್ಷರಾದ ಗುರುಪಾದಪ್ಪ ಬಂಕಾದ್, ಚಂದ್ರು ಕುರ್ಬರ್ ಅವರು ಸೇರಿದಂತೆ ಹಲವರು ಮಾತನಾಡಿದರು. ನೂತನವಾಗಿ ನಾವೇನು ಆಯ್ಕೆಯಾಗಿದ್ದೀವಿ ಸುಮಾರು 12 ಜನ, ಅದರಲ್ಲಿ ಇಬ್ಬರು ಸೀನಿಯರ್ ನಾಗರಿಕರು. ನಾನು ನಮ್ಮ ಎಲ್ಲ ನಿರ್ದೇಶಕರಿಗೆ ಏನು ಕೇಳ್ಕೊಳ್ಳೋದಂದರೆ, ನಮ್ಮ ಎಲ್ಲ ರೈತರಿಗೆ ಯಾವುದೇ ಥರವಾದಂಥ ತೊಂದರೆ ಆಗದಾಗ ಒಳ್ಳೆಯ ರೀತಿಯಿಂದ ಹೊಸದಾಗಿ ಒಂದು ನಡತೆಯನ್ನು ಮಾಡಿಕೊಂಡು ಮಾದರಿಯನ್ನು ಆಗುವಂಥ ಕಾರ್ಯಕ್ರಮವನ್ನು ನಾವೆಲ್ಲ ಯಾವ ರೈತರಿಗೂ ಕೂಡ ಅನ್ಯಾಯ ಆಗದಂಗೆ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿ, ಯಾಕಂದರೆ ಇದು ಮೂಲ ರೈತರ ಒಂದು ವ್ಯವಸಾಯ ಸೇವಾ ಇದರಿಂದ ಅದರಲ್ಲಿ ಯಾವುದೇ ಒಂದು ಕೊರತೆ ಆಗದಂಗೆ, ನಮ್ಮಲ್ಲಿ ಯಾವುದೋ ಭಿನ್ನಾಭಿಪ್ರಾಯ ಬರದಂಗೆ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಈ ರಾಜಕಾರಣದ ವ್ಯವಸ್ಥೆಯೊಳಗೆ ಏನಾದರೂ ಯಾರಿಗಾದರೂ ಅನ್ಯಾಯ ಮಾಡ್ಬೋದು, ಆದರೆ ರೈತರಿಗೆ ಅನ್ಯಾಯ ಮಾಡಿದ್ರೆ ಅದು ನಮ್ಮ ಕರ್ಮ ತಪ್ಪಿದ್ದದು. 12ನೇ ಶತಮಾನದಲ್ಲಿ ಬಸವಣ್ಣ 800 ವರ್ಷಗಳಿಂದ ರೈತರ ಬಗ್ಗೆ ಭಾಳ ಎಂಥ ಗೌರವದ ಮಾತು ಹೇಳ್ಯಾರಂತಂದ್ರೆ, ಕೃಷಿ ಕುಟ್ಟ ಕಾಯಕ ಮಾಡಿ ಬದುಕಿದ ರೈತನ ಪಾದವ ತೋರಿಸಿ ಬದುಕಿಸಯ್ಯ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯ ಒಳಗೆ ಹೊಕ್ಕು ಲಿಂಗಾರ್ಚನೆಯ ಮಾಡಿದ ಗುರು ಪಾವನ. ನಾವು ರೈತರ ಪಾವನ ಅಲ್ಲ, ಲಿಂಗಾರ್ಚನೆಯ ಮಾಡಿದ ಗುರು ಪಾವನ ಅಂತ ಹೇಳಬಹುದು. ಅಷ್ಟು ಮುಗ್ಧತೆ ಹೊಂದಿರತಕ್ಕಂಥ ರೈತರ ಸೇವೆಯೊಳಗೆ ನಾವು ಇವತ್ತಿನ ಹೊಸದಾಗಿ ಅಲ್ಲಿ ಸೇರಿಕೊಂಡಿದ್ದೀವಿ. ನಾವೆಲ್ಲ 12 ಮಂದಿ ಸದಸ್ಯರು ನಿಮಗೆ ಗೌರವ ತರುವಂಥ ರೀತಿಯೊಳಗೆ ನಾವು ಮಾಡಿಕೊಂಡು ಅದನ್ನು ಮುನ್ನಡೆಸ್ತೀವಿ. ಅದರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಅವುಗಳೇನು ನಮ್ಮ ರೈತ ಸಂಘದಿಂದ ಮತ್ತು ನಮ್ಮ ಶಿವಾನಂದ ಬೆಂತೂರ್ ಅವರ ಒಂದು ನೇತೃತ್ವದಲ್ಲಿ ತಾವು ಮಾಡಿದಿರಿ, ನಿಮಗೂ ಮತ್ತು ನಮ್ಮ ರೈತ ಸಂಘದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತು ರೈತ ಸಂಘ ಬಹಳ ಖುಷಿ ಅನಿಸ್ತದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವರನ್ನು ಸನ್ಮಾನ ಮಾಡುವಂಥದ್ದು, ಸತ್ಕಾರ ಮಾಡುವಂಥದ್ದು, ಅವ್ರ ಜೊತೆ ಸ್ವಲ್ಪ ಸಮಯ ಕಳೆಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಮೊದಲು ನಿಮ್ಮೆಲ್ಲರೂ ನಾನು ಅಭಿನಂದನೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ. ಇವು ಬರೀ ಖಾದಿಗಳು ಮಾತ್ರ ಅಲ್ಲ ಬಂಧುಗಳೇ. ನಾವು ಸುದೀರ್ಘವಾಗಿ 30 ವರ್ಷದ ಕೆಳಗಡೆ ನಾವು ರೈತಾಪಿ ಒಂದು ಕಾರ್ಯ ಚಟುವಟಿಕೆಗಳು ಎಷ್ಟು ಚೆನ್ನಾಗಿತ್ತು, ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತು. ಇವತ್ತು ನಾವು ಆಕಾಶದಾಗ ಹಾರೋದನ್ನ ಕಲ್ತ್ವಿ, ಜಗತ್ತಿನಾಗಿರೋರ ಜೊತೆ ಇಲ್ಲೇ ಕೂತ್ಕೊಂಡು ಮೊಬೈಲ್ನಲ್ಲಿ ಮಾತಾಡೋದು ಕಲ್ತ್ವಿ, ಪ್ರತಿಯೊಂದರಲ್ಲೂ ನಾವು ಸಾಧನೆ ಮಾಡಿದ್ವಿ. ಆದರೆ ನಮ್ಮ ಹಿರಿಯರು 100 ವರ್ಷ ಬದುಕಿದ್ರು ಅನ್ನೋದನ್ನು ನಾವು ಮಾಡ್ತೀವಿ. ಉದಾಹರಣೆಗೆ ನಾವು ಪಿಟಿ ಎತ್ತಿ ಬೆಳಿತೀವಿ, ಅದರಿಂದ ಎಷ್ಟು ತೊಂದರೆ ಆಯ್ತು ಅನ್ನೋದನ್ನು ನಾವು ಇವತ್ತು ಕಡಿಮೆ ಮಾಡಿದ್ವಿ. ನಮ್ಮ ಮೂಲ ಬೆಳೆಗಳೇನಿದ್ದು ಅವನ್ನ ನಾವು ಉಳಿಸ್ಕೋಬೇಕಾಗಿದೆ. ನಮ್ಮ ಮೂಲ ರೈತ ಪದ್ಧತಿ ಏನಿತ್ತು ಅದನ್ನು ನಾವು ಉಳಿಸ್ಕೋಬೇಕಾಗಿದೆ. ಇದ್ರ ಬಗ್ಗೆ ವಿಶೇಷವಾದಂಥ ಚರ್ಚೆಗಳಾಗಬೇಕು. ನಾವೇನಾಗ್ತಾ ಇದೆ ಅಂತಂದ್ರೆ, ನಮ್ಮ ಎಸ್ಪೆಷಲಿ ಕುಂದಗೋಳ ತಾಲೂಕಲ್ಲಿ ನಮ್ಮೆಲ್ಲ ನಾಯಕರಿಗೆ ಒಂದು ಏನು ವಿನಂತಿ ಅಂತಂದ್ರೆ, ಬಹುಶಃ ನವಲಗುಂದ ನರಗುಂದ ಅಂದ ತಕ್ಷಣ ಬಂದಾಯತನೆಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಅನೇಕ ವಿದ್ಯಾವಂತರಿದ್ರು ಕೂಡ ಕುಂದಗೋಳದಲ್ಲಿ ರೈತ ಸಂಘಟನೆಗೆ ಒತ್ತು ಕೊಡ್ತಾ ಇಲ್ಲ, ರೈತರ ಚಿಂತನೆಗಳು ಆಗ್ತಾ ಇಲ್ಲ. ನಾವು ಇದನ್ನು ಮೊದಲು ಮಾಡಬೇಕಾಗಿದೆ. ಯಾಕಂತಂದ್ರೆ ರೈತನೇ ದೇಶದ ಬೆನ್ನೆಲುಬು ಅನ್ನೋದು ನಾನುಡಿಯಾಗಿ ಉಳಿದ ಇವತ್ತು ಅದು ಕ್ರಿಯೆ ಇರಲಿಲ್ಲ. ಈ ಸಲ ರೈತರಿಗೆ ಒಳ್ಳೆ ಪೀಕ್ ಬಂದಿದೆ, ರೇಟು ಇದೆ. ಈ ವರ್ಷ ಸ್ವಲ್ಪ ರೈತರ ಮೊದಲು ನಾವು ನಗುವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾವು ಬೆಳೀತಕ್ಕಂಥ ಏನು ಬೆಳೆಗಳು ನಾವು ಬಳಸಲಿಕ್ಕೆ ಎಷ್ಟು ಉಪಯೋಗ ಅದಾವ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು. ಬಹಳ ವಿಷಪೂರಿತವಾದಂಥ ನಾವು ಆಹಾರವನ್ನು ಬೆಳೀತಾ ಇದ್ದೇವೆ. ನಿಮ್ಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ ಪಂಜಾಬ್ ರಾಜ್ಯದೊಳಗೆ ಬೆಳೀತಕ್ಕಂಥ ಭತ್ತವನ್ನು ಇಡೀ ಜಗತ್ತಿಗೆ ಅವರು ಸಪ್ಲೈ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಏನು ಅಂತಂದ್ರೆ, ಇಡೀ ದೇಶದಲ್ಲಿ ಒಟ್ಟು ಕ್ಯಾನ್ಸರ್ ರೋಗಿಗಳು ಎಷ್ಟದಾರ, ಅದು 25% ಪಂಜಾಬ್ನಲ್ಲಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೇನು ಇವತ್ತು ಫರ್ಟಿಲೈಸರ್ ರಾಸಾಯನಿಕವನ್ನು ಬಳಸ್ತಾ ಇದ್ದೀವಿ, ಇದನ್ನ ವಿಷವನ್ನೇ ಬಳಸ್ತಾ ಇದ್ದೀವಿ.
ನಾವು ಭೂಮಿ ತಾಯಿನ ಎಷ್ಟು ಸಮೃದ್ಧಿಯಿಂದ ಇಡ್ತೇವೆ ಅಷ್ಟು ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕೊಡಕ್ಕೆ ಸಾಧ್ಯ. ನಾವೆಲ್ಲ ರೈತರ ಚಿಂತನೆಗಳು ಏನಾಗಬೇಕು ಅಂದ್ರೆ ಸಾವಯವ ನಿಟ್ಟಿನಲ್ಲಿ ಮತ್ತೆ ನಾವು ಹೋಗಬೇಕಾದ ಅನಿವಾರ್ಯತೆ ಇದೆ. ನಮ್ಮೆಲ್ಲ ರೈತ ಬಂಧುಗಳಿಗೆ ಏನಿದೆ ಅಂತಂದ್ರೆ ನಮ್ಮ ಮಕ್ಕಳು ಇಂಗ್ಲೀಷ್ ಓದಬೇಕು, LKG ಓದಬೇಕು, ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಮೊದಲಿಗೆ ಯಾವ ಕನಸಿರಲಿಲ್ಲ, ನನ್ನ ಮಗ ಒಬ್ಬ ಒಳ್ಳೆ ನಾಗರಿಕ ಆದರೆ ಸಾಕು, ಒಬ್ಬ ಒಳ್ಳೆ ರೈತ ಆದರೆ ಸಾಕು ಅನ್ನೋ ಒಂದು ವಿಚಾರವಾಗಿದ್ವಿ. ಆದ್ರೆ ನಮ್ಮ ವಿಚಾರಗಳ ಬದಲಾವಣೆ ಆದಷ್ಟು ನಮ್ಮ ಜೀವನ ದುಸ್ತರ ಆಗ್ತಾ ಇತ್ತು. ಏನಪ್ಪಾ ಅಂತಂದ್ರೆ ಮೊದಲು ನಾವು ರೈತರೆಲ್ಲ ಭಾಳ ಒಗ್ಗಟ್ಟಾಗ್ಬೇಕಂತಂದ್ರೆ ನಮ್ಮ ಪಕ್ಕದ ಫೋನ್ ಮಾಡಿದಾಗ ಹೇಳಿದೆ ನಾನು, ಇಲ್ಲಿ ಬಿಡ್ರಿ ನಾವು ಬರಕೋಲ್ಲ, ಆಮ್ಯಾಗ ನಾವು ಫೋಟೋ ಹಾಕ್ಸಬೇಕು. ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ ನಿಜವಾದ ರೈತರು ನೀವೇ ಬಂದಿರಲ್ಲ, ಬಂದವ್ರಿಗೆ ನಾ ಹೇಳಕ್ಕಾಗ್ತಿಲ್ಲ, ಬಂದವ್ರಿಗೆ ನಾ ಈಗ ಮಾತಾಡಂಗಿಲ್ಲ. ಯಾರು ಕಾರ್ಯಕ್ರಮಕ್ಕೆ ಬರ್ತಾರಲ್ಲ ಅವರು ನಿಜವಾದ ರೈತರು, ನಾವು ರೈತರಿಂದ ನಾವಿಗೆಲ್ಲ ಆಕೈತಿ ಅನ್ನುವಂಥ ನೀವು ಬಂದಂಥ ವ್ಯಕ್ತಿಗಳು. ಈಗ ನಿಮ್ಮ ಒಬ್ಬ ರೈತನ ಹಿಂದೆ 100 ಮಂದಿ ರೈತರು ಅದ, ಅವ್ರನ್ನ ಜಾಗೃತ ಮಾಡಿ. ಇವತ್ತು ಬೆಣ್ಣೆ ಹಳ್ಳದ್ದು ಭಾಳ ಮಂದಿ ನಾವು ಶಾಸ್ತ್ರ ಹೇಳಿದ್ವಿ ನಾವು, ಯಾಕಂದ್ರೆ ಸಮಾಜದೊಳಗೆ ಸೇವೆ ಮಾಡ್ಬೇಕಾದ್ರೆ ಎಲ್ಲರಿಗೂ ಸಹಕಾರ ಬೇಕಾಗತ್ತೈತಿ. ಸಮಾಜ ಸೇವೆ ಮಾಡುವಂಥವ್ಗೆ ಸಹಕಾರವನ್ನು ಕೊಡಲಾರದಂಥ ಪರಿಸ್ಥಿತಿನೂ ಇರ್ತಾವೆ. ನಾವೆಷ್ಟೇ ಸಂಘಟನೆಯನ್ನು ಮಾಡ್ತಾ ಇರ್ತಾರೆ, ಆದ್ರೆ ನಮಗೆ ಅನುಕೂಲ ಆಗೋರು ಯಾರಪ್ಪ ಅಂತಂದ್ರೆ ಚುನಾಯಿತ ಪ್ರತಿನಿಧಿಗಳಿರ್ತಾರಲ್ಲ, ಅವರಿಂದ ನಮಗೆ ಮೋಸ ಆಗತೈತೆ ರೈತರಿಗೆ. ಯಾರಿಂದ ಅಂತಂದ್ರೆ ಏನು ಎಲೆಕ್ಷನ್ ನಿಂತ ಆರಿಸಿದ ಕುಂತ ಆರಾಮ್ ಊಟ ಮಾಡಿ ಬರ್ತಾರೆ, ಅವರಿಂದ ನಮಗೆ ರೈತರಿಗೆ ಅನ್ಯಾಯ ಆಗುತ್ತೆ. ರೈತ ಕುಲ ಯಾರೇ ಇರಲಿ, ಯಾವುದೇ ಊರೊಳಗಿರಲಿ, ಯಾವುದೇ ತಾಲೂಕಿರಲಿ, ಎಲ್ಲ ರೈತ ಬಾಂಧವರು ಒಗ್ಗಟ್ಟಾದ್ರ ಯಾವುದೇ ಸರ್ಕಾರಗಳು ಸಹಿತ ಇವತ್ತು ಬೆಳೀತವು. ಅದಕ್ಕೆ ರೈತರೆಲ್ಲರೂ ಒಗ್ಗಟ್ಟಾಗಿ ಅನ್ನುವಂಥ ಸಂದೇಶವನ್ನು ಕೊಟ್ಟಂತ ಚಂದ್ರಣ್ಣ ಗುರು ಸಂಶೀಗ್ರಾಮ ನಿಜವಾಗ್ಲೂ ಬಹುಶಃ ಎಲ್ಲ ನಮ್ಮ ಗುರು ಹಿರಿಯರು ನಾ ಏನು ಹಂಚ್ಕೋಬೇಕಂತ ಮಾಡೀನಿ ಅಂದ್ರೆ ಹುಟ್ಟು ಹೋರಾಟಗಾರರಲ್ಲಿ ನೀವು ಸಂಶೀಗ್ರಾಮದವರು ಅಂತಕ್ಕಂಥ ಒಂದು ಮಾತನ್ನ, ಯಾಕಂದ್ರೆ ತಾಲೂಕಿನಲ್ಲಿ ಎಲ್ಲ ಕಡೆನೂ ಅದಾರ, ಎಲ್ಲ ಕಡೆ ತಾಲೂಕಿನಾಗ ಅದಾರ, ರೈತರು ಅದಾರ. ನಾವು ನೋಡ್ತಾ ಇದ್ದೀನಿ ಸುಮಾರು ಗೋವಿಂದ ಖರೀದಿ ಕೇಂದ್ರದ ಬಗ್ಗೆ ಆಗಲಿ, ರೈತನ ಬೆಳೆ ಹಾನಿ ಆದಾಗಲಿ, ಇನ್ನಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ರೈತ ಪರ ಕಾರ್ಯಕ್ರಮಕ್ಕೆ ಬಹಳ ಒಂದು ಮುಂಚೂಣಿ ಒಳಗೆ ಇರೋದ್ರೆ ಯಾರಾಗಬೇಕು ನಮ್ಮ ತಾಲೂಕಿನಾಗ ಸಂಶೀಗ್ರಾಮದ ರೈತ ಮುಖಂಡರು ಅಂತಕ್ಕಂಥ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ನಿಜವಾಗ್ಲೂ ರೈತನ ಕಣ್ಣೀರನ್ನು ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡೋದ್ರಲ್ಲಿ ವಿಫಲವಾಗಿವೆ. ನಾ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಬಂಧುಗಳಿಗೆ, ಯಾಕಂದ್ರೆ ಮೂಗಿಗೆ ತುಪ್ಪವನ್ನು ಹತ್ತಕ್ಕಂಥ ಕೆಲಸವನ್ನ ಎರಡು ಸರ್ಕಾರ ಮಾಡ್ತಾವೆ. ಸರಿಯಾದಂಥ ಒಂದು ರೈತನಿಗೆ ಆ ಏನು ಬರ್ತಕ್ಕಂಥ ಒಂದು ಮಾಸಿಕ ಒಂದು 500 ರೂಪಾಯಿ ದೊಡ್ಡದಲ್ಲ ಕೇಂದ್ರ ಕೊಡ್ತಕ್ಕಂಥದ್ದು, ಅದೇನು ನಮ್ಮ ರೈತನ ಒಂದು ಇದಕ್ಕೆ ಸುಮಾರು ಒಂದು ಈ ಮುಂದಿನ ತೀರ್ಮಾನದೊಳಗೆ 3000 ರೂಪಾಯಿ ಮಾಡಬೇಕು ಕೇಂದ್ರದಿಂದ. ರಾಜ್ಯ ಸರ್ಕಾರ ಕೂಡ ಆ ಒಂದು ರೈತನ ಒಂದು ಏಳಿಗೆ ರೈತ ಏನಪ್ಪಾ ಅಂತಂದ್ರೆ ಇವತ್ತು ತಲೆ ಎತ್ತಿ ಮಾಡಬೇಕು, ಅವನ ಒಂದು ಕೈ ಬಲಪಡಿಸ್ಬೇಕಂತಂದ್ರೆ ಎಲ್ಲ ಸರ್ಕಾರಗಳು ಕೂಡ ರೈತನ ಒಂದು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಏನು ಒಂದು ನ್ಯಾಯಯುತವಾದಂಥ ಬೆಲೆಯನ್ನು ಕೊಡೋದಾಗಲಿ, ಮತ್ತೆ ಉತ್ತಮವಾದಂಥ ಬೀಜ ರಸಗೊಬ್ಬರವನ್ನು ಕೊಡುವಂಥದ್ದಾಗಲಿ, ಇಂಥ ಅನೇಕ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿ, ಒಂದು ಸನ್ಮಾನ ಅಂದ್ರೆ ಸಣ್ಣ ಕೆಲಸ ಅಲ್ಲ, ಇದೊಂದು ನಮ್ಮದು ಜವಾಬ್ದಾರಿಯನ್ನು ಹೆಚ್ಚಿಸುವಂತ ಕೆಲಸ. ಅದಕ್ಕೆ ನಮ್ಮೆಲ್ಲರ ಮುಂಬರುವ ದಿನಗಳಲ್ಲಿ ಎಲ್ಲರೂ ಕೂಡಿ ನಮ್ಮ ಸಂಶೀಗ್ರಾಮದ ರೈತ ಸಂಘ ಇರಲಿ, ಹಸಿರು ಸೇನೆ ಇರಲಿ, ಹಾಗೂ ನಮ್ಮ VSS ಬ್ಯಾಂಕ್ ಇರಲಿ, ಎಲ್ಲರೂ ಕೂಡಿ ಎಲ್ಲರ ಜೊತೆಗೂಡಿ ಸರ್ಕಾರದಿಂದ ಒಂದು ಮುನ್ನುಡಿಯನ್ನು ಬರೆದು ಎಲ್ಲರೂ ಒಂದು ಅತಿ ಆತ್ಮೀಯವಾಗಿ ಮಾಡೋಣ ಅಂತ ಹೇಳಿ ನನಗೆ ಮಾತುಗಳನ್ನ ಮುಂದೆ ರೈತ ಸೇನೆ ಘಟಕದ ಅಧ್ಯಕ್ಷ ಮಾಡಿದ್ರೆ ತುಂಬಾ ಹೆಮ್ಮೆ ಅನಿಸ್ತು ನನಗೂ ಸಹ. ಯಾಕಂದ್ರೆ ನಾನು ಸಹ ಒಬ್ಬ ರೈತನ ಮಗಳು. ನಾನು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದವ. ಆದ್ರೆ ಏನೋ ಒಂದು ನನಗೆ ಇದೊಂದು ವರಪ್ರಸಾದ ಅನ್ಕೊಂತ ಹೇಳ್ತೀನಿ. ನಿಜವಾಗ್ಲೂ ಒಂದು ಆನೆ ಹೊರಟಿರ್ತೈತಿ, ಅದು ಏನ್ ತಪ್ಪು ಮಾಡ್ತೈತಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ತಾನ ಮಾವುತ ಅಂಕುಶದಿಂದ ಕಿವಿತನ ಅಲ್ಲ ಅಂಕುಶ ತರ ಕೆಲಸ ಮಾಡ್ತಿರೋದು ನಮ್ಮ ರೈತ ಸೇನೆ ಅಂತ ಇವತ್ತು ನಾನು ಹೇಳಿಕ್ಕೆ ಹೆಮ್ಮೆ ಪಡ್ತೀನಿ. ನಿಜವಾಗಿ ಹೇಳ್ಬೇಕಂದ್ರೆ
ಈ ಸಂದರ್ಭದಲ್ಲಿ ರೈತರು, ಗ್ರಾಮದ ಹಿರಿಯರು, ಮಹಿಳೆಯರು ಭಾಗವಹಿಸಿದರು.